नमस्ते बच्चों पिछले वीडियो ने हमने आपको आपका ओणम पाठ में रहे अभ्यास में रहे सभी के बारे में रिकॉर्ड कर भेजे थे और आपके व्हाट्सएप में जो अभ्यास में रहे CW HW और टेक्स्ट बुक सभी को लिखने के लिए भी हमने भेजे थे। शायद सब लोग लिखे होंगे। जिन्होंने लिखा है आपको क्या करना है, तुरंत मेरी व्हाट्सएप ग्रुप में भेजना है। और अभी तक किसी ने नहीं लिखा है, तुरंत लिखना है। अच्छा बच्चों, आज हम आपको नया पाठ पढ़ाने के लिए आए हैं। आपने तो कृष्णदेवराय और तेनाली रामकृष्ण के नाम सुने होंगे ना। कृष्णदेवराय तो विजयनगर साम्राज्य का राजा था और तेनाली रामकृष्ण उनका मंत्री था। इन दोनों के बहुत सारे कहानियाँ आप सुने होंगे, पाठ भी आप देखे होंगे। इन दोनों से बने हुए और एक पाठ है हमारा टेक्स्ट बुक में। आज हम उसी को रिकॉर्ड कर भेज रहे हैं। बच्चे, मैं टेक्स्ट बुक दिखाकर पाठ को शुरू करने वाली हूँ। आप भी ध्यान से सुनिए। अच्छा बच्चों, टेक्स्ट बुक दिख रहा है ना आपको? आपका 12 पाठ इंद्रधनुषी गुलाब। इंद्रधनुषी का मतलब क्या है? इंद्रधनुषी का मतलब है ಕಾಮನ ಬಿಲ್ಲು ಅಂತ ಹೇಳಿಬಿಟ್ಟು ಕರಿತೀವಲ್ವಾ, ಆಕಾಶದಲ್ಲಿ ನೋಡ್ತೀವಲ್ವಾ, ರ್ಯಾಂಬೋ ಅಂತೀವಲ್ವಾ. ಅವು ಎಷ್ಟು ಕಲರ್ನಲ್ಲಿ ಇರ್ತವೆ? 7 ಬಣ್ಣದಲ್ಲಿ ಇರ್ತವೆ ಅಲ್ವಾ. ಅದಕ್ಕೆ ನಾವು ಅದನ್ನು ಇಂದ್ರಧನುಷಿ ಅಂತ ಹೇಳಿಬಿಟ್ಟು ಕರಿತೀವಿ. ಇಂದ್ರಧನುಷಿ ಗುಲಾಬ್ 7 ಬಣ್ಣಗಳಿಂದ ಕೂಡಿರ್ತಕ್ಕಂಥ ಗುಲಾಬಿ ಹೂವಂತೆ. ಅದು ಏನೇನಿದೆ ಅನ್ನೋದನ್ನು ಪಾಠದಲ್ಲಿ ನೋಡೋಣವಾ ಮಕ್ಕಳೇ? बच्चों, मैं पाठ को पढ़ते बताते जाऊंगी, आप ध्यान से सुनते जाइए। राजा कृष्णदेवराय को फूलों से बहुत लगाव था। ರಾಜ ಕೃಷ್ಣದೇವರಾಯ ಇದ್ದಾರಲ್ವ, ಅವರಿಗೆ ಹೂಗಳಂದರೆ ತುಂಬ ಇಷ್ಟ ಅಂತೆ. ಲಗಾವ್ ಕ ಮತ್ಲಬ್ ಹೇ ಬಹುತ್ ಪ್ರೇಮ್, ರುಚಿ, ಇಂಟ್ರೆಸ್ಟ್. ಈ ರೀತಿಯಾಗಿ ತುಂಬ ಇಂಟ್ರೆಸ್ಟ್ ಇತ್ತಂತೆ. ಹೂಗಳಂದರೆ ತುಂಬ ಪ್ರೀತಿ ಇತ್ತಂತೆ ಅವರಿಗೆ. मैसूर राज्य में स्थान स्थान पर उपवन लगा दिए गए थे. ಮೈಸೂರು ರಾಜ್ಯದಲ್ಲಿ ಸ್ಥಾನಗಳಲ್ಲಿ ಏನಾಯಿತು, ಉಪವನಗಳನ್ನು ತಯಾರು ಮಾಡಿದ್ರಂತೆ, ಉಪವನಗಳನ್ನು ಕಟ್ಟಿಸಿದ್ರಂತೆ. ಉಪವನ ಅಂದರೆ ಗಾರ್ಡನ್ ಅಂತ ಹೇಳಿಬಿಟ್ಟು ಕರಿತೀವಿ. इन बगीचों में दूर दूर से फूलों की पौध मंगवाकर तरह तरह के फूल लगाए गए. ಉಪವನ ಅಂದರೂ ಬಗೀಚೆ ಅಂದ್ರೂ ಸೇಮ್ ಅರ್ಥವನ್ನು ಕೊಡುತ್ತೆ. ಆ ತೋಟಗಳಲ್ಲಿ, ಆ ಗಾರ್ಡನ್ಗಳಲ್ಲಿ ಏನು ಮಾಡಿದರು, ದೂರಗಳಿಂದ ತರಹಕ್ಕೆ ಫೂಲೋಂಕೆ ಪೌಧೆ, ಡಿಫ್ರೆಂಟ್ ಟೈಪ್ಸಲ್ಲಿರ್ತಕ್ಕಂಥ ಹೂಗಳ ಸಸಿಗಳನ್ನು ತರಿಸಿದ್ರಂತೆ. सारा राज्य रंग बिरंगे फूलों की सुगंध से सुगंधित रहता. ಇಡೀ ರಾಜ್ಯ ಏನಾಗಿತ್ತು, ಬಣ್ಣಗಳಿಂದ ತುಂಬಿರ್ತಕ್ಕಂಥ ಒಳ್ಳೆ ಸ್ಮೆಲ್ಲನ್ನು ಸುಗಂಧ ಅಂದ್ರೇನು, ಸುಗಂಧಿತ್ ಅಂದ್ರೇನು, ಖುಷ್ಬುದಾರ್, ಫ್ರಾಗ್ನೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ತುಂಬ ಸುಗಂಧಿತ ಭರಿತವಾಗಿರ್ತಕ್ಕಂಥ ತೋಟಗಳಿಂದ ತುಂಬಿ ಕಾಣಿಸ್ತಾ ಇತ್ತಂತೆ. कृष्णदेवराय स्वयं घूम घूम कर उपवन की देख रेख का प्रबंध देखते. ಕೃಷ್ಣದೇವರಾಯ ಏನು ಮಾಡ್ತಾ ಇದ್ದ, ಸ್ವತಃವಾಗಿಯೇ ಏನು ಮಾಡ್ತಾ ಇದ್ದ, ತೋಟಗಳಿಗೆ ಮತ್ತು ಗಾರ್ಡನ್ಗಳಿಗೆ ಹೋಗಿಬಿಟ್ಟು ಆ ತೋಟಗಳನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ, ಹೂಗಳು ಹೇಗೆ ಬಿಟ್ಟಿದ್ದಾವೆ, ಆ ಸಸಿಗಳು ಹೇಗೆ ಬೆಳೆದಿದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದಂತೆ. राजा का फूलों से लगाव देखकर राज्य के मंत्री अनोखी फूलों के बीज और पौधे मंगवाते रहते. ರಾಜನಿಗೆ ಇರ್ತಕ್ಕಂಥ ಹೂಗಳ ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟನ್ನು ನೋಡಿಬಿಟ್ಟು ಯಾರು,
राजा का फूलों के लगाव देखकर ರಾಜ ಕ ಮಂತ್ರಿ ಉಸ್ ರಾಜ್ಯ ಕ ಮಂತ್ರಿ ಆ ರಾಜ್ಯದ ಮಂತ್ರಿ ಏನು ಮಾಡ್ತಾ ಇದ್ದ, ಅನೋಂಕೆ ಫೂಲೋಂಕೆ ಬೀಜ್ ಅಂದ್ರೇನು, ಡಿಫ್ರೆಂಟ್ ಟೈಪ್ಸಲ್ಲಿರ್ತಕ್ಕಂಥ ಸ್ಪೆಷಲ್ ಆಗಿರ್ತಕ್ಕಂಥ ಹೂಗಳ ಬೀಜಗಳನ್ನು ಮತ್ತು ಸಸಿಗಳನ್ನು ತರಿಸ್ತಾ ಇದ್ದಂತೆ. ರಾಜ ಉನ್ಹೆ ಮುँह ಮಾಂಗಾ ಪುರಸ್ಕಾರ ದೇತೆ. ನೋಡಿ, ಮಂತ್ರಿ ದೂರ ದೂರದಿಂದ ಡಿಫ್ರೆಂಟ್ ಟೈಪಲ್ಲಿರ್ತಕ್ಕಂಥ ಹೂಗಳ ಸಸಿಗಳನ್ನು ಬೀಜಗಳನ್ನು ತರಿಸ್ಬಿಟ್ಟು ಆ ತೋಟದಲ್ಲಿ ಹಾಕಿಸ್ತಾ ಇದ್ದಂತೆ. ಹಾಗಾಗಿ ರಾಜ ಏನು ಮಾಡ್ತಾ ಇದ್ದ, ಅವನಿಗೆ ಮಾಂಗ ಅಂದ್ರೇನು, ಅವನು ಕೇಳಿದಷ್ಟು ಪುರಸ್ಕಾರ ಅಂದರೆ ಇನಾಮ್ ಅಂದ್ರೇನು, ಪ್ರೈಸನ್ನು ಕೊಡ್ತಾ ಇದ್ದಂತೆ. ಏಕ್ ದಿನ್ ಬಾತೋ ಬಾತೋ ಮೇ ಜಲ ಮಂತ್ರಿನೇ ಕೃಷ್ಣದೇವರಾಯಕೋ ಬತಾಯ. ಒಂದಿನ ಏನಾಯಿತು, ತೋಟ ನೋಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಕೃಷ್ಣದೇವರಾಯ ಅಲ್ಲಿಗೆ ಬಂದಿದ್ದಂತೆ. ಅಲ್ಲಿ ಏನಾಯಿತು, ಮಾತಾಡ್ತಾ ಜಲಮಂತ್ರಿ ಅಂದರೆ ಆ ತೋಟಗಳಿಗೆ ನೀರುಗಳನ್ನು ಸಪ್ಲೈ ಮಾಡ್ತಕ್ಕಂಥ ಮಂತ್ರಿ, ಅವನೇನು ಮಾಡ್ದ, ಕೃಷ್ಣದೇವರಾಯನಿಗೆ ಹೇಳಿದ್ನಂತೆ, ಮಹಾರಾಜ ಸಮೀಪ್ಗೆ ಉಪವನ್ ಮೇ ಏಕ್ ಇಂದ್ರಧನುಷಿ ಗುಲಾಬ್ ನಿಕ್ಲಾ ಹೇ. ಆ ಮಂತ್ರಿ ಏನು ಹೇಳ್ದ, ಜಲಮಂತ್ರಿ ಏನು ಹೇಳ್ದ ಕೃಷ್ಣದೇವರಾಯನಿಗೆ, ಮಹಾರಾಜರೇ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ತೋಟದಲ್ಲಿ, ಒಂದು ಗಾರ್ಡನ್ನಲ್ಲಿ ಇಂದ್ರಧನುಷಿ ಗುಲಾಬ್ ನಿಕ್ಲಾ ಹೇ. ಇಂದ್ರಧನುಷಿ ಅಂದ್ರೇನು, 7 ಬಣ್ಣಗಳಿಂದ ಕೂಡಿರ್ತಕ್ಕಂಥ ಹೂವು ಬಿಟ್ಟಿದೆ, ಗುಲಾಬಿ ಹೂ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೇಳಿದ್ನಂತೆ. ಉಸ್ಕಿ ಶೋಭಾ ನಿರಾಲಿ ಹೇ. ಶೋಭಾ ಅಂದ್ರೇನು, ಸುಂದರತಾ ಅಂದರೆ ತುಂಬ ಬ್ಯೂಟಿ ಅಂತ ಹೇಳ್ಬಿಟ್ಟು, ಅದರ ಸುಂದರ ತುಂಬ ನಿರಾಲಿಯಾಗಿದೆ ಅಂದರೆ ತುಂಬ ಸ್ಪೆಷಲ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದ್ನಂತೆ. ಆ ಹೂವಿನ ಸುಂದರತೆ ತುಂಬ ಸ್ಪೆಷಲ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದ್ನಂತೆ. ಕೃಷ್ಣದೇವರ ವಹಾ ಇಂದ್ರಧನುಷಿ ಫೂಲ್ ದೇಖ್ನೆ ಕಿ ಉತ್ಸುಕತಾ ನಾ ದಬಾ ಸಕೆ. ಕೃಷ್ಣದೇವರಾಯನಿಗೆ ಜಲಮಂತ್ರಿ ಹೇಳಿದ್ನಲ್ವಾ ಆ ಹೂವಿನ ಬಗ್ಗೆ, ಕೇಳಿಸ್ಕೊಂಡ ತಕ್ಷಣವೇ ಅವರಿಗೆ ತಡ್ಕೊಳಕ್ಕಾಗಲಿಲ್ಲಂತೆ. ಅವರಲ್ಲಿ ತುಂಬ ಉತ್ಸುಕತೆ ಅಂದರೆ ತುಂಬ ಅವಸರ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಇಂಟ್ರೆಸ್ಟ್ ಬಂದ್ಬಿಡ್ತಂತೆ, ಆ ಹೂವನ್ನು ನೋಡಲೇಬೇಕು ಅಂತ ಹೇಳಿಬಿಟ್ಟು. ಬೋಲೆ ಚಲೋ ಅಭಿ ಚಲ್ತೆ ಹೇ. ಕೃಷ್ಣದೇವರಾಯ ಹೇಳ್ದ ಜಲಮಂತ್ರಿಗೆ, ನಡಿ ಈಗಲೇ ಹೋಗೋಣಂತೆ ಆ ಹೂವನ್ನು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಹೇಳಿದ್ರಂತೆ. ಜಲಮಂತ್ರಿ ಬೋಲೆ, नहीं महाराजा, मैं पहले उपवन के माली से बात कर लूँ, फिर निश्चित समय पर सब चले. ಮಹಾರಾಜನಿಗೆ ತುಂಬ ಉತ್ಸಾಹ ಬಂದ್ಬಿಡ್ತು ಆ ಹೂವನ್ನು ನೋಡಬೇಕು ಅಂತ ಹೇಳಿಬಿಟ್ಟು. ಉತ್ಸುಕಂದರೆ ಹೇಳಿದೆ, ಕುಚ್ ಜಾನ್ನೇಕಿ ಇಚ್ಛಾ, ಆ ಹೂವನ್ನು ನೋಡಲೇಬೇಕು ಅಂತಕ್ಕಂಥ ಆಸೆ ಅವನಲ್ಲಿ ಹೆಚ್ಚಾಯ್ತಂತೆ. ಹಾಗಾಗಿ ಈಗಲೇ ಹೋಗ್ಬಿಡೋಣ ಅಂತ ಹೇಳಿದ ತಕ್ಷಣವೇ ಜಲಮಂತ್ರಿ ಹೇಳಿದಂತೆ, ಮಹಾರಾಜ ಈಗಲೇ ಬೇಡ, ನಾನು ಆ ಒಂದು ತೋಟದ ಮಾಲಿ ಅಂದರೆ ಗೊತ್ತಿದೆ, ತೋಟವನ್ನು ನೋಡ್ತಕ್ಕಂಥವರು, उपवन की देखभाल करने वाले को माली कहते हैं ना. हाँ, ಜಲಮಂತ್ರಿ ने कहा ಮಾಲಿ ಸೆ ಬಾತ್ ಕರ್ ಲೂ. ಮಾಲಿ ಹತ್ರ ಆ ಹೂವನ್ನು ಬೆಳೆಸ್ತಾ ಇದ್ದಾನಲ್ವಾ, ಆ ಮಾಲಿ ಹತ್ರ ಮಾತಾಡಿಬಿಟ್ಟು ಬಂದು ನಾನು ನಿಮಗೆ ಹೇಳ್ತೀನಿ. ನಿಶ್ಚಿತ ಸಮಯ ಅಂದರೆ ಒಂದು ಟೈಮ್ ನೋಡ್ಕೊಂಡ್ಬಿಟ್ಟು ಎಲ್ಲರೂ ಹೋಗೋಣಂತೆ ಆ ಹೂವನ್ನು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಹೇಳಿದ್ನಂತೆ. ಉಸ್ ಸಮಯ ತೆನಾಲಿ ರಾಮ್ ಭಿ ವಹಿ ಥೇ. ನೋಡಿ, ಆ ಸಮಯದಲ್ಲಿ ಯಾರು, ಇವನು ಜಲಮಂತ್ರಿ ಹೇಳಿದ್ನಲ್ವಾ, ಒಂದಿನ ನಾನು ಫಿಕ್ಸ್ ಮಾಡ್ತೀನಿ, ಅವತ್ತಿನ ದಿನ ಹೋಗ್ಬಿಟ್ಟು ಹೂವನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿದ್ನಲ್ಲ, ಆ ಸಮಯದಲ್ಲಿ ಅವ್ರ ಜೊತೆಯಲ್ಲಿ ತೆನಾಲಿ ರಾಮಕೃಷ್ಣ ಇದ್ನಂತೆ. ಉನ್ಹೇ ಕುಚ್ ಆಶ್ಚರ್ಯ ಹುವಾ. ತೆನಾಲಿ ರಾಮಕೃಷ್ಣನಿಗೆ ಆಶ್ಚರ್ಯ ಆಯಿತು. ಯಾಕೆ ಅಂದರೆ ಲಾಲ್ ಪೀಲೆ ಗುಲಾಬಿ ಸಫೇದ್ ಇನ್ ಫೂಲೋಂ ಕೋ ತೋ ದೇಖಾ ಹೇ. ಕೃಷ್ಣದೇವರಾಯ ಮನಸ್ಸಲ್ಲಿ ಹೇಳ್ಕೊಂಡಂತೆ, ಆಶ್ಚರ್ಯ ಆಯ್ತಂತೆ, 7 ಬಣ್ಣದ
ಗುಲಾಬಿನಾ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಕೂತ್ನಂತೆ. ಲಾಲ್ ಅಂದರೆ ರೆಡ್, ಪೀಲೆ ಅಂದರೆ ಯೆಲ್ಲೋ, ಗುಲಾಬಿ ಅಂದರೆ ಗುಲಾಬಿ ಬಣ್ಣದ, ಸಫೇದ್ ಅಂದರೆ ಬಿಳಿ ಬಣ್ಣದ, ಇನ್ನು ಗುಲಾಬೋಂಕು ಈ ಬಣ್ಣಗಳಿಂದ ಇರ್ತಕ್ಕಂಥ ಹೂಗಳನ್ನು ನಾನು ನೋಡಿದ್ದೀನಿ. ಕಹಿ ಕಹಿ ಕಾಲೆ ಗುಲಾಬಿ ಹೋತೆ ಹೇ, ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಬಣ್ಣದ ಗುಲಾಬಿ ಹೂಗಳು ಸಹ ಇರ್ತವೆ. ದೋ ರಂಗ್ ಕೆ ಬಿ ದಿಖಾಯಿ ದೇ ಜಾತೆ ಹೇ, ಕೆಲವೊಂದು ಹೂಗಳು ಎರಡು ಬಣ್ಣಗಳಿಂದ ತುಂಬಿರ್ತಕ್ಕಂಥ ಗುಲಾಬಿ ಹೂಗಳನ್ನು ಸಹ ನೋಡಿದ್ದೀನಿ. ಕಬಿ ಗಹರೆ ಔರ್ ಹಲ್ಕೆ ರಂಗ್ ಕೆ ಬಿ, ಗಹರೆ ಅಂದರೆ ತಿಕ್ ಅಂತ ಹೇಳ್ಬಿಟ್ಟು, ಹಲ್ಕೆ ಅಂದರೆ ಲೈಟ್ ಕಲರ್ ಇರ್ತಕ್ಕಂಥ, ತಿಕ್ ಮತ್ತು ಲೈಟ್ ಕಲರಲ್ಲಿರ್ತಕ್ಕಂಥ ಗುಲಾಬಿ ಹೂಗಳನ್ನು ಸಹ ನೋಡಿದ್ದೀನಿ. ಪರ್ ಇಂದ್ರಧನುಷಿ ಗುಲಾಬ್, ಆದರೆ ಇಂದ್ರಧನುಷಿ ಗುಲಾಬ್ ಅಂತ ಹೇಳ್ಬಿಟ್ಟು ಅವನಿಗೆ ಆಶ್ಚರ್ಯ ಆಯ್ತಂತೆ. ಸಾತೋ ರಂಗ್ ಏ ಗುಲಾಬ್ ಮೇ, 7 ಬಣ್ಣಗಳು ಒಂದೇ ಗುಲಾಬಿಯಲ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಬಂತಂತೆ. ತೆನಾಲಿ ರಾಮ್ ಸೋಚ್ ಮೇ ಪಡ್ ಗಯೇ, ತೆನಾಲಿ ರಾಮ್ ಏನು ಮಾಡ್ದ, ಯೋಚನೆ ಮಾಡೋದ್ರಲ್ಲಿ ಕೂತ್ನಂತೆ, ಅವನಿಗೆ ಯೋಚನೆ ಶುರು ಆಯ್ತಂತೆ. दूसरे दिन प्रातःकाल जाना निश्चय हुआ. ನೆಕ್ಸ್ಟ್ ಡೇ ಪ್ರಾತಃಕಾಲ ಅಂದರೆ ಅರ್ಲಿ ಮಾರ್ನಿಂಗ್, ಆ ಹೂವನ್ನು ನೋಡೋದಕ್ಕೆ ಹೋಗೋದಕ್ಕೆ ಟೈಮನ್ನು ಫಿಕ್ಸ್ ಮಾಡಿದ್ರಂತೆ. अपने सभी मित्रों के साथ कृष्णदेव उस दर्शनीय फूल को देखने चल पड़ा. ಅವರ ಜೊತೆಯಲ್ಲಿ ಕೃಷ್ಣದೇವರಾಯನ ಜೊತೆಯಲ್ಲಿ ಎಲ್ಲ ಮಂತ್ರಿಗಳು, ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಮತ್ತು ಅವನ ಫ್ರೆಂಡ್ಸು ಸಹ ಆ ಹೂವನ್ನು ದರ್ಶನ ಮಾಡೋದಕ್ಕೆ ಹೋದ್ರಂತೆ. बच्चों, जो अगले भाग को मैं आपको अगले वीडियो में भेजूँगी. आपको क्या करना है, मैंने जहाँ तक पाठ किया है वहाँ तक पढ़ना है और बाद में 1 पेज होमवर्क भी लिखना है आपको. धन्यवाद.